ಪಣತೂರು ಅಂಡರ್ ಪಾಸ್ ನಲ್ಲೂ ಕೂಡ ನರಕ ದರ್ಶನ ಆಗ್ತಿದೆ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ. ರಾತ್ರಿ ಸುರಿದ ಮಳೆಗೆ ಕೆಸರುಮಯವಾಗ್ಬಿಟ್ಟಿದೆ ರಸ್ತೆ. ಅತ್ತ ರಸ್ತೆ ಗುಂಡಿ, ಇತ್ತ ಕೆಸರು, ಸಂಚಾರ ಕಷ್ಟ ಸಾಧ್ಯವಾಗಿದೆ. ಸಂಚಾರ ಮಾಡೋದಕ್ಕೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ಪಾಲಿಕೆ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಇವತ್ತು ಭಾನುವಾರ ರಜಾ ದಿನ, ಒಂದ್ ಸ್ವಲ್ಪ ಹೊರಗಡೆ ಎಲ್ಲಾದ್ರೂ ಹೋಗಿ ಬರೋಣ ಅಥವಾ ಮನೆ ಕೆಲಸ ಪೆಂಡಿಂಗ್ ಇರುತ್ತಲ್ಲ, ಹೊರಗಡೆ ಹೋಗಿ ಮಾಡ್ಕೊಂಡ್ ಬರೋಣ ಕೆಲಸಗಳು ಅಂತ ಅನ್ನೋರಿಗೆ ನರಕ ದರ್ಶನ ಆಗ್ತಾ ಇದೆ. ಮತ್ತೆ ಭಾನುವಾರ ಇರೋದ್ರಿಂದ ಜನರ ಸಂಚಾರ ಅಷ್ಟು ಜಾಸ್ತಿ ಇರೋದಿಲ್ಲ. ನಿನ್ನೆ ರಾತ್ರಿವರೆಗೂ ಮಳೆ ಸುರಿದಿದೆ. ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮೂಡ್ನಲ್ಲಿ ಇರ್ತಾರೆ. ಹಾಗಾಗಿ ವಾಹನ ಸಂಚಾರ ವಿರಳವಾಗಿದೆ ಇವತ್ತು. ಆದರೆ ಬೆಳಗ್ಗಿನ ಪರಿಸ್ಥಿತಿ ಅಂತಂದ್ರೂ ತುಂಬಾ ಕಷ್ಟವಾಗ್ಬಿಡುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಕ್ಕಪಕ್ಕ ಅಲ್ಲಿ ಕಾಮಗಾರಿ ಆಗ್ತಾ ಇದೆ. ರಸ್ತೆ ಕಾಮಗಾರಿ ನಡೆಸ್ತಾ ಇದ್ದಾರೆ ಅಥವಾ ಬೇರೆ ಬೇರೆ ಪೈಪ್ಲೈನ್ ಕಾಮಗಾರಿಗಳು ಆಗ್ತಿದೆ. ಅದೆಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಈ ಬಗ್ಗೆ ಸಾಕಷ್ಟು ಸಲ ಧ್ವನಿ ಎತ್ತಿದೆ ಕೂಡ. ಮಳೆಗಾಲ ಶುರುವಾಗೋದಕ್ಕಿಂತ ನಿಮ್ಮ ಪೆಂಡಿಂಗ್ ವರ್ಕ್ಗಳು ಏನಿದಾವೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಬಿಬಿಎಂಪಿಗೆ ಎಷ್ಟು ಸಲ ಹೇಳಿದ್ರು ಕೂಡ ಬಿಬಿಎಂಪಿ ಅದರದ್ದೇ ಚಿಂತನೆಯಲ್ಲಿದೆ. ಈಗ ಗ್ರೇಟರ್ ಬೆಂಗಳೂರು ಬೇರೆ ಆಗ್ತಾ ಇದೆ. 3 ಝೋನ್ಗಳನ್ನ ರಚನೆ ಮಾಡಿದ್ದಾರೆ. ಇದ್ದಂತಹ ದೊಡ್ಡ ಝೋನ್ನೇ ಇವರು ಸರಿಪಡಿಸ್ಕೊಳ್ಳಿಲ್ಲ. ಯಾವಾಗ ಕಷ್ಟ ಆಗುತ್ತೆ, ಯಾವಾಗ ಸಾವು ನೋವು ಸಂಭವಿಸುತ್ತೆ, ಯಾವಾಗ ಜನ ಬೀಳ್ತಾರೆ, ಕೈಕಾಲು ಮುರ್ಕೊಳ್ತಾರೆ, ಯಾವಾಗ ನೀರ್ ಬ್ಲಾಕ್ ಆಗುತ್ತೆ, ಆಗ ಡಿಸಿಎಂ ಸಾಹೇಬ್ರು ಡಿ.ಕೆ. ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಅಂತ ಮಾಡ್ತಾರೆ. ಸಿಟಿ ರೌಂಡ್ಸ್ ಮಾಡಿದ ನಂತರ ಅಟ್ಲೀಸ್ಟ್ ಅದು ಸರಿ ಹೋಗ್ಬೋದಲ್ವಾ? ಇಲ್ಲ, ಈಗ ಮತ್ತೆ ಶುರುವಾಗುತ್ತೆ ನೋಡಿ ಸಿಟಿ ರೌಂಡ್ಸ್. ಸ್ಥಳದಿಂದ ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾರೆ. ಪ್ರಗತಿ, ನನ್ಗೆ ಈಗಲೂ ನೆನಪಿದೆ, ಇದೇ ಸ್ಥಳದಿಂದ ಕಳೆದ ಸಲ ಮಳೆ ಬಂದಾಗ ತುಂಬಾ ಸಲ ಲೈವ್ ಕೊಟ್ಟಿದ್ದೀರಾ ನೀವು. ಸಿಟಿ ರೌಂಡ್ಸ್ ಕೂಡ ಆಯ್ತು, ಅಲ್ಲಿ ಅಧಿಕಾರಿಗಳು ಕೂಡ ಬಂದ್ರು, ನೋಡಿದ್ರು, ಹೋದ್ರು. 6-7 ತಿಂಗಳು ಆಯ್ತಲ್ರಿ, ಇನ್ನೂ ಹಂಗೆ ಇದೆ ಸಿಚುವೇಶನ್ ಅಲ್ಲಿ. ಸಭಾ ಇದು 6 ತಿಂಗಳಾದ್ರೂ ಅಷ್ಟೇ, 6 ವರ್ಷ ಆದ್ರೂ ಅಷ್ಟೇ ಈ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಲ್ಲ. ಪಣತ್ತೂರು ಅಂಡರ್ ಪಾಸ್ ನಲ್ಲಿ ಓಡಾಡುವಂತಹ ಜನಸಾಮಾನ್ಯರಿಗೆ, ಶಾಲಾ ಮಕ್ಕಳಿಗೆ, ವಯೋವೃದ್ಧರಿಗೆ ಎಲ್ರಿಗೂ ಕೂಡ ನರಕ ದರ್ಶನ ಅಂತ ಹೇಳ್ಬೋದು. ನಾನು ನಿಮ್ಗೆ ದೃಶ್ಯ ಸಮೇತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ವಿಬ್ಗಯಾರ್ ರಸ್ತೆ ಆಗ್ಲಿ ಅಥವಾ ಈ ಬೆಳಗೆರೆ ಆಗ್ಲಿ, ಪಣತ್ತೂರು ಆಗ್ಲಿ, ಅದನ್ನ ಕನೆಕ್ಟ್ ಮಾಡುವಂತಹ ರಸ್ತೆ. ಈ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿವೆ. ಅಂದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ, ನಿನ್ನೆ ನಿಮಗೆ ಗೊತ್ತು ಮಳೆ ಬಂದಿದೆ, ಆ ಸಂದರ್ಭದಲ್ಲಿ ಇಡೀ ರಸ್ತೆಯೇ ಕಂಪ್ಲೀಟ್ ಆಗಿ ಜಲಾವೃತ ಆಗಿ ಹೋಗುತ್ತೆ. ಮಳೆ ಬಂದು ನಿಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ನೀವು ನೋಡಿದ್ರೆ ಗಜಗಾತ್ರದ ಗುಂಡಿಗಳು ನಿರ್ಮಾಣ ಆಗುತ್ತೆ. ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಎಷ್ಟು ಆಳದಲ್ಲಿ ಗುಂಡಿಗಳು ಇದೆ ಅನ್ನುವಂತಹ ದೃಶ್ಯವನ್ನು ಕೂಡ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಧು ಅವರು ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸ್ಲೋ ಆಗಿ ಬಂದ್ರೆ ಓಕೆ, ಅಕಸ್ಮಾತ್ ಏನಾದ್ರೂ ಜನರಿಗೆ ಗೊತ್ತಿಲ್ಲದೆ ಹೊಸದಾಗಿ ಬರೋರು ಏನಾದ್ರೂ ಈ ರಸ್ತೆಯಲ್ಲಿ ಬಂದ್ರೆ ಅವ್ರ ಪಾಡ್ ಏನಾಗ್ಬೇಡ, ಕಾರ್ ಆಗ್ಲಿ ಬೈಕ್ ಆಗ್ಲಿ ಅದೆಲ್ಲವೂ ಕೂಡ ತಗೊಂಡು ಹೋಗೋದಕ್ಕೆ ಆಗದೆ ಜನಸಾಮಾನ್ಯರು ಇಲ್ಲಿ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಸೊ ಸಾಕಷ್ಟು ಸಮಸ್ಯೆಯನ್ನ ಈ ಭಾಗದಲ್ಲಿ ಜನ ಅನುಭವಿಸ್ತಾ ಇರುವಂತಹ ದೃಶ್ಯಾವಳಿಯಲ್ಲಿ ಕಾಣಸಿಗ್ತಾ ಇದೆ. ಇನ್ನು ನಿಮಗೆ ಗೊತ್ತಿರೋ ಹಾಗೆ ಇದೇ ಒಂದು ರಸ್ತೆ ಸಾಕಷ್ಟು ಪ್ರತಿಷ್ಠಿತ ಖಾಸಗಿ ಶಾಲೆಗಳಿಗೆ ಕನೆಕ್ಟ್ ಮಾಡುವಂತಹ ರಸ್ತೆ. ಶಾಲಾ ಮಕ್ಕಳು ಓಡಾಡುವಂತಹ ರಸ್ತೆ ಹಣೆ ಬರಹ ನೋಡಿದ್ರೆ ನಮ್ ಬೆಂಗಳೂರು ಎಷ್ಟು ಚಂದ ರೆಡಿ ಆಗಿದೆ, ಎಷ್ಟು ಚಂದ ಮಳೆಗಾಲಕ್ಕೆ ಪ್ರಿಪರೇಷನ್ ಆಗಿದೆ ಅನ್ನುವಂತಹದ್ದನ್ನ ಇಲ್ಲಿ ನೀವು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ವಾಹನ ಸವಾರರಂತೂ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜನರ ಆಕ್ರೋಶ ಯಾವ ರೇಂಜ್ ಅಲ್ಲಿ ಇದೆ ಅಂತ. ಸೊ ನಾವಿಲ್ಲಿ ಬಂದ್ ನಿಂತ್ರೆ ಪ್ರತಿ ವರ್ಷ ಅವರೇ ಹೇಳ್ತಾರೆ, ನೀವು ಮಾತ್ರ ಪ್ರತಿ ಸಲ ಬಂದು ಲೈವ್ ಮಾಡ್ತೀರಾ, ಆದ್ರೆ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಯಾರಿರ್ತಾರೆ ಅವರು ಜಾಣ ಕುರುಡುತನವನ್ನ ಮೆರಿತಾ ಇದ್ದಾರೆ. ಅವ್ರಿಗೆ ಇದು ಗೊತ್ತಾಗ್ತಾ ಇದೆಯೋ ಇಲ್ವೋ ಅಲ್ಲ, ಗೊತ್ತಾದ್ರೂ ಕೂಡ ಏನೋ ನಿರ್ಲಕ್ಷ್ಯ ತೋರ್ತಿದ್ದಾರೇನೋ ಅನ್ನುವಂತಹ ಮಾತನ್ನ ಆಡ್ತಾ ಇರುವಂತದ್ದು. ಜೊತೆಗೆ ಈ ರಸ್ತೆ ಹಣೆ ಬರ ಇವತ್ತಿನಿಂದಲ್ಲ, ಸಾಕಷ್ಟು ಟೈಮಿಂದ ಇದೇ ರೀತಿಯಾಗಿದೆ. ಮತ್ತೆ 2 ತಿಂಗಳ ಹಿಂದೆ ಅಷ್ಟೇ ಈ ರಸ್ತೆಯಲ್ಲಿ ಒಂದು ಡಾಂಬರೀಕರಣವನ್ನ ಕೂಡ ಮಾಡಿದ್ರು. ಹಾಗೆ ಮಾಡಿದ್ರು ಕೂಡ ಯಾವುದೇ ರೀತಿಯಾದ ಬದಲಾವಣೆ ಆಗಿಲ್ಲ. ಸೊ ಪದೇ ಈ ರಸ್ತೆಯಲ್ಲಿ ಗುಂಡಿಗಳು ನಿರ್ಮಾಣ ಆಗೋದು, ಮಳೆ ಬಂದಾಗ ನೀರ್ ನಿಲ್ಲೋದು, ಮಳೆ ಬಂದು ನಿಂತು ಹೋದ್ಮೇಲೆ ಗುಂಡಿಗಳಿರೋದು, ಇದೆರಡು ಕೂಡ ಕ್ವೈಟ್ ಕಾಮನ್ ಅನ್ನೋ ತರ ಆಗಿ ಹೋಗಿದೆ. ಸಿಎಂ ಈಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ. ಈ ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಈ ಭಾಗದಲ್ಲಿ ವಿಸಿಟ್ ಮಾಡಿದ್ರು, ಇಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು. ಬಟ್ ಏನೇ ಮಾಡಿದ್ರು ಕೂಡ ಇಲ್ಲಿನ ಜನರಿಗೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಗ್ತಿಲ್ಲ. ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾತ್ರ ಸಿಗ್ತಾ ಇಲ್ಲ. ಸಭಾ ರೈಟ್ ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.